ಹಾಗೆ ಕಣ್ಮುಚ್ಕೊಂಡು ಪ್ರೇಯರ್ ಒಂದಿಗೆ ಗ್ರಾಟಿಟ್ಯೂಡ್ ಒಂದಿಗೆ ಶುರು ಮಾಡೋಣ. ಪ್ರತಿಯೊಬ್ರು ಸೆಟ್ ಸ್ಟ್ರೈಟ್ ಕಂಫರ್ಟಬಲ್ ಆಗಿ ಕುತ್ಕೊಳ್ಳಿ, ಬೆನ್ನ ನೇರ ಇಟ್ಕೊಳ್ಳಿ. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ. ಫೋಕಸ್ ಪೂರಾ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಸೆಷನ್ ಕಡೆಗೆ ತರ್ತಾ ಎರಡು ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ಇಮ್ಯಾಜಿನ್ ಮಾಡಿ ಮಾತಾ ಪಿತಾ ಗುರು ದೇವರನ್ನ ನೆನಪಿಸ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ, ಗ್ರಾಟಿಟ್ಯೂಡ್ನ ಸಲ್ಲಿಸಿ. ಪಾದಚರಣ ಸ್ಪರ್ಶ ಮಾಡ್ತಾ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಗಾಡ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಡೀಪ್ ಗ್ರಾಟಿಟ್ಯೂಡ್ನ ಸಲ್ಲಿಸ್ತಾ ಥಿಂಕ್ ಅಬೌಟ್ ಯುವರ್ ಜಾಬ್, ಯುವರ್ ಬಿಸ್ನೆಸ್. ಸೊ ನಮ್ಮ ಹತ್ರ ಲೈಫಲ್ಲಿ ಮಾಡ್ಲಿಕ್ಕೆ ಒಂದು ಉದ್ಯೋಗ ಇದೆ ಅಥವಾ ಬಿಸ್ನೆಸ್ ಇದೆ, ಅವ್ರು ಇವನ್ ಮನೆಯಲ್ಲಿದ್ರು ಕೂಡ ಸೊ ಮನೆನ ನಡೆಸ್ತಾ ಇದ್ದೀವಿ ಆಸ್ ಅ ಹೌಸ್ ವೈಫ್ ಆಗಿ. ಥಿಂಕ್ ಮಾಡಿ, ಎಷ್ಟೋ ಜನಕ್ಕೆ ಜಾಬ್ ಇರಲ್ಲ, ಅರ್ನಿಂಗ್ಸ್ ಇರೋದಿಲ್ಲ. ವಿ ಆರ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಅ ಕರಿಯರ್. ನಿಮ್ಮ ಉದ್ಯೋಗಕ್ಕೆ ಬಿಸ್ನೆಸ್ಗೆ ಥ್ಯಾಂಕ್ ಯು ಹೇಳಿ, ಗ್ರಾಟಿಟ್ಯೂಡ್ನ ಸಲ್ಲಿಸಿ. ಫೀಲ್ ಗ್ರೇಟ್ಫುಲ್. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳೋಣ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಎಷ್ಟೊಂದೆಲ್ಲ ಲೈಫಲ್ಲಿ ನಮಗೆ ಒಳ್ಳೇದಿದೆ. ಒಂದಷ್ಟು ವಿಚಾರಗಳಿಗೆ ಥ್ಯಾಂಕ್ ಯು ಹೇಳೋಣ, ಗ್ರಾಟಿಟ್ಯೂಡ್ನ ಸಲ್ಲಿಸೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಫಾರ್ ಮೈ ಸ್ಟ್ರಾಂಗ್ ಬಾಡಿ. ಥ್ಯಾಂಕ್ ಯು ಫಾರ್ ಮೈ ಸ್ಟ್ರಾಂಗ್ ಹೆಲ್ತ್. ಥ್ಯಾಂಕ್ ಯು ಫಾರ್ ಹೈ ಎನರ್ಜಿ. Thank you for the education. Thank you for the knowledge. Thank you for all the learnings. Thank you for lovely family. Thank you for love and affection. Thank you for wonderful job, my business. Thank you for all the opportunities. Thank you for friends, colleague support. Thank you for all the money I am earning. Thank you for all the things I am using. ವಸ್ತುಗಳಿಗೆಲ್ಲ thank you. Thank you for the food. Thank you for water, air. Thank you for today. Thank you for this life. Thank you for everything. Thank you, thank you, thank you. Deep gratitude na feel ಮಾಡ್ತಾ rub your palms. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ gently and slowly open your eyes. Yes.
Namaste. Happy morning, all of you. Excellent morning. Namaste, sir. Good morning, Happy Guruji. morning. Happy morning, Guru Guru Brahma, Guru Vishnu, Guru Deva Maheshwara, Guru Sakshat Parabrahma Tasmai Shri Guru Nama. Gurugule, happy morning. Thank you, Gurugule. Thank you, Morning, Gurugule. Guruji. So much. Thank you. ಅನಂತ ಕೋಟಿ ಪ್ರಣಾಮಗಳು ಧನ್ಯವಾದಗಳು. Thank you, Guruji. Shubhodaya, Guruji. Shubhodaya. ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಆಲ್ ಆಫ್ ಯು. ಡೇ 4 ಅಬೆಂಡೆನ್ಸ್ ಮೆಡಿಟೇಷನ್ ಚಾಲೆಂಜ್ ನ ಡೇ 4 ಎಲ್ಲರಿಗೂ ಸ್ವಾಗತ. ಸೊ ಟೆಲ್ ಮಿ, ಯಾರಿದ್ದೀರಾ ಆಲ್ ದ 4th ಡೇ ಕೂಡ ಅಟೆಂಡ್ ಮಾಡ್ತಿರೋಂಥವ್ರು ಲೈವ್ ಅಲ್ಲಿ? Yes, sir. Yes, ನಮ್ದೇ ಗುರುಗಳೇ, ನಮ್ದೇ. ಧನ್ಯವಾದಗಳು ಗುರುಗಳೇ. In the 3 days out of station. ನಾನು ಪ್ರಯತ್ನ ಪಡ್ತೀನಿ out of station ಇದ್ರು. ಸರ್, ನಾನು ಜರ್ನಿಯಲ್ಲಿ ಇದ್ರು ಅಟೆಂಡ್ ಆಗ್ತಾ ಇದ್ದೇನೆ. ವೆರಿ ಗುಡ್. ಸೊ ನಿನ್ನೆ ನಾವು ಅಭ್ಯಾಸ ಮಾಡಿದ್ವಿ ಭ್ರಮರಿ ಪ್ರಾಣಾಯಾಮ ಜೊತೆಗೆ ನಾಡಿ ಶೋಧ ಪ್ರಾಣಾಯಾಮ ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಲಿತು ಪ್ರಾಕ್ಟೀಸ್ ಎಲ್ಲ ಮಾಡಿದ್ವಿ. ಸೊ ಹೌ ವಾಸ್ ಅ ಡೇ? ಹೋಲ್ ಡೇ ಹೇಗಿತ್ತು? ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಎನರ್ಜಿ ಲೆವೆಲ್ ಹೇಗಿತ್ತು ಹೋಲ್ ಡೇ? ಫುಲ್ ಆಫ್ ಹೈ ಎನರ್ಜಿ ಗುರುಜಿ ಖುಷಿ ಆಯ್ತು. ಸೂಪರ್ ಆಗಿತ್ತು ಗುರುಜಿ. ಮನೋವಿಧಾನದಿಂದ ಸೂಪರ್ ಆಗಿತ್ತು. High energy. ಬಾಡಿ ಎನರ್ಜಿ ಸರ್. ಬಾಡಿ ಎನರ್ಜಿ ಅಂಡ್ ಮೈಂಡ್. ಸೂಪರ್ ಆಗಿತ್ತು. ರೈಟ್. ಸೊ ಈ ಅಭ್ಯಾಸಗಳೆಲ್ಲ ಬರೇ ಕ್ಲಾಸ್ ಇದ್ದಾಗ ಮಾಡೋದಷ್ಟೇ ಅಲ್ಲ. ಈಗ ನೆಕ್ಸ್ಟ್ ಕ್ಲಾಸ್ ಮುಗಿದ ಮೇಲೆ ಅಂದರೆ ನಾಳೆ ಲಾಸ್ಟ್ ಡೇ ಆಫ್ ದಿಸ್ 5 days ಚಾಲೆಂಜ್ ಇರುತ್ತೆ. ಆಮೇಲೆ ಕೂಡ ಕಂಟಿನ್ಯೂ ಮಾಡ್ತೀರಾ. ಓಕೆ, ಎವ್ರಿ ಡೇ ನಿಮಗೆ ನೀವು ಟೈಮ್ ಕೊಡೋಂಥದ್ದು. ಬೆಳಗ್ಗೆ ಎದ್ದಾಗ ಅಥವಾ ನಿಮಗೆ ಅಂತ ಟೈಮ್ ಕೊಡೋಕ್ಕೆ ಸ್ವಲ್ಪ ಬೇಗ ಎದ್ದೇಳಬೇಕು. ಒಂದು 1/2 hour ಬೇಗ ಎದ್ದು ಅಥವಾ 3/4 hour ಬೇಗ ಎದ್ದು. ಜನರಲಿ ನೀವು ಎಷ್ಟೊತ್ತಿಗೆ ಎದ್ದೇಳ್ತೀರಾ? ಒಂದು ಅರ್ಧ 3/4 hour ಅಥವಾ 1 hour ಬೇಗ ಎದ್ದಾಗ ಯು ಕ್ಯಾನ್ ಗಿವ್ ಟೈಮ್ ಫಾರ್ ದಿಸ್ ಮಾರ್ನಿಂಗ್ ರಿಚುವಲ್ಸ್. ಕೆಲವು ಅಭ್ಯಾಸಗಳಿಗೆ ನಾವು ಟೈಮ್ನ ಅಲಾಟ್ ಮಾಡಿರ್ಬೋದು. 24 ಗಂಟೆಯಲ್ಲಿ ನಮಗೆ ಅಂತ ಇದಕ್ಕೆಲ್ಲ ನಾವು ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಇನ್ನು ಮಿಕ್ಕಿರೋ ಅಂತ 23 hours 22 hours ವಿ ಕ್ಯಾನ್ ವಿನ್ ಅವರ್ ಡೇ. ನಮ್ಮ ಹೋಲ್ ಡೇನ ಗೆಲ್ಬೋದು. ನಾವು ಅನ್ಕೊಂಡಂಗೆ ಮಾಡ್ಬೋದು, ಅನ್ಕೊಂಡಂಗೆ ಅಚೀವ್ ಮಾಡ್ಬೋದು. ಆ್ಯಂಡ್ ವಿತ್ ಲೆಸ್ ಎಫರ್ಟ್ ಮ್ಯಾಕ್ಸಿಮಮ್ ಬೆನಿಫಿಟ್ನ ಪಡಿಬೋದು ವೆನ್ ಯು ಆರ್ ಇನ್ವೆಸ್ಟಿಂಗ್ ಆನ್ ಯುವರ್ ಸೆಲ್ಫ್. ನಿಮ್ಮ ಬಾಡಿ ಮೇಲೆ, ನಿಮ್ಮ ಮೈಂಡ್ ಮೇಲೆ, ನಿಮ್ಮ ಇಮೋಷನ್ ಮೇಲೆ, ನಿಮ್ಮ ಪರ್ಸ್ನಾಲಿಟಿಯ ಮೇಲೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದಾಗ ಅಮೇಝಿಂಗ್ ಆಗಿ ಚೇಂಜಸ್ ನೋಡೋಕೆ ಶುರು ಮಾಡ್ತಾರೆ ನಿಮ್ಮ ಲೈಫಲ್ಲಿ. ಡನ್? ಓಕೆ, ಲೆಟ್ಸ್ ಸ್ಟಾರ್ಟ್. ಶುರು ಮಾಡೋಣ ಇವತ್ತಿನ ಕಲಿಕೆ ಅಭ್ಯಾಸವನ್ನ. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ನ್ಯಾಚುರಲ್ ಬ್ರೀದಿಂಗ್, ಡೀಪ್ ಬ್ರೀದಿಂಗ್ ನ ಮಾಡೋಣ. 10 rounds. ರೈಟ್ ಹ್ಯಾಂಡ್ ಆನ್ ಯೋರ್ ಸ್ಟಮಕ್. ಸ್ಲೋಲಿ ಇನ್ಹೇಲ್ ಮಾಡ್ತೀರಾ. ಅಬ್ಸರ್ವ್ ಮಾಡಿ. ಎದೆ ಪೂರ್ತಿ ಗಾಳಿ ತುಂಬಿಕೊಳ್ತೀರಾ. ಹೊಟ್ಟೆ ಪೂರ್ತಿ ಗಾಳಿ ತುಂಬಿಕೊಂಡು ಹೊಟ್ಟೆ ಪೂರ ಮುಂದೆ ಬರುತ್ತೆ. ಫೀಲ್ ಮಾಡಿ, ಅಬ್ಸರ್ವ್ ಮಾಡಿ. ಸ್ಲೋಲಿ ಎಕ್ಸೇಲ್ ಮಾಡ್ತಾ ಹೊಟ್ಟೆ ಪೂರ ಒಳಗಡೆ ಹೋಗುತ್ತೆ. ಮ್ಯಾಕ್ಸಿಮಮ್ ಗಾಳಿ ಆಚೆ ಹಾಕ್ತೀರಾ. ಕಂಪ್ಲೀಟ್ ಗಾಳಿ ಆಚೆ ಹಾಕ್ತಾ ಹೊಟ್ಟೆ ಪೂರ ಹಿಂದೆ ಹೋಗುತ್ತೆ. ಅಬ್ಸರ್ವ್ ಮಾಡಿ, ಫೀಲ್ ಮಾಡಿ. ಕಂಟಿನ್ಯೂ 10 rounds. ಸ್ಲೋಲಿ ಅಂಡ್ ಡೀಪ್ಲಿ ಇನ್ಹೇಲ್, ಎಕ್ಸೇಲ್ ಮಾಡ್ತೀರಾ.
ಕ್ಯಾಮ್ರಾ ಆಫ್ ಆಗಿರೋರು ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ರೈಟ್. ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್. ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್. Okay, let's practice. Let's practice with some stretchings ಒಂದಿಗೆ ನಮ್ಮ ಲಂಗ್ಸ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡೋಣ. ರೆಡಿ ಎಲ್ಲರೂ? ಕ್ಯಾಮ್ರಾ ಆನ್ ಆಫ್ ಆಗಿರೋಂಥವ್ರು ಇಟ್ಸ್ ಓಕೆ. ಬೆಳಗ್ಗೆ ನೀವು ಎಲ್ಲ ನೀಟಾಗಿ ರೆಡಿ ಆಗಲಿ ಕಾಣಿಸ್ಲೇಬೇಕಂತ ಹಾಗೇನಿಲ್ಲ. ಇಟ್ಸ್ ಓಕೆ. ಬ್ಯಾಕ್ಗ್ರೌಂಡ್ ಹೇಗಿದ್ರು ಪರವಾಗಿಲ್ಲ, ಕ್ಯಾಮ್ರಾ ಆನ್ ಮಾಡ್ಬೋದು. ರೆಡಿ ಎಲ್ಲರೂ? ಎರಡು ಕೈ ಮುಂದೆ ಚಾಚಿ. Inhale, exhale, breathe in, breathe out. Inhale, exhale, breathe in ಮಾಡಿ, breathe out ಮಾಡಿ. Inhale, exhale, breathe in, breathe out. Inhale ಮಾಡಿ, exhale ಮಾಡಿ. Breathe in, breathe out. Inhale, exhale, breathe in, breathe out. Inhale ಮಾಡಿ, exhale ಮಾಡಿ. Breathe in, breathe out. Last round. Inhale, exhale, relax. ಕೆಲವರಿಗೆಲ್ಲ ಕೈ ನೋವು ಬರ್ತಾ ಇದ್ರೆ ಗೊತ್ತಾಗ್ತಾ ಇದೆಯಾ? ನಿಮ್ಮ ಬಾಡಿ ಮೇಲೆ ವರ್ಕ್ ಮಾಡಬೇಕು, ಎಕ್ಸಸೈಸ್ಗೆ ಬಾಡಿಗೆ ಸ್ವಲ್ಪ ಟೈಮ್ ಕೊಡಬೇಕು ಅಂತ. ಓಕೆ, ರೈಟ್. ನೆಕ್ಸ್ಟ್ ಎರಡು ಕೈ ಸೈಡಲ್ಲಿ. ಇನ್ಹೇಲ್, exhale, breathe in, breathe out. Inhale, exhale, breathe in, breathe out. Inhale ಮಾಡಿ, exhale ಮಾಡಿ. ಡೀಪ್ ಬ್ರೀದಿಂಗ್ ಮಾಡಬೇಕು. ಇನ್ಹೇಲ್, exhale, breathe in, breathe out. ಇನ್ಹೇಲ್ ಮಾಡಿ,
ಎಕ್ಸೇಲ್ ಮಾಡಿ. ಬ್ರೀದ್ ಇನ್, ಬ್ರೀದ್ ಔಟ್. ಇನ್ಹೇಲ್, ಎಕ್ಸೇಲ್. ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ. ಇನ್ಹೇಲ್, ಎಕ್ಸೇಲ್. ಬ್ರೀದ್ ಇನ್, ಬ್ರೀದ್ ಔಟ್. ಲಾಸ್ಟ್ ರೌಂಡ್. ಇನ್ಹೇಲ್, ಎಕ್ಸೇಲ್. ರಿಲ್ಯಾಕ್ಸ್. ಈಗ ಫಾರ್ವರ್ಡ್ ಬೆಂಡ್ ಮಾಡಿ ಎಲ್ಲರೂ. ಫಾರ್ವರ್ಡ್ ಬೆಂಡ್, ಎರಡು ಕೈ ಮುಂದೆಗಡೆ ಫಾರ್ವರ್ಡ್ ಬೆಂಡ್ ಆಗ್ತೀರಾ. ಇನ್ಹೇಲ್, ಎಕ್ಸೇಲ್. ಬ್ರೀದ್ ಇನ್, ಬ್ರೀದ್ ಔಟ್. Inhale, exhale. Breathe in ಮಾಡಿ, breathe out ಮಾಡಿ. Inhale, exhale. Breathe in, breathe out. Inhale, exhale. Breathe in ಮಾಡಿ, breathe out ಮಾಡಿ. Inhale, exhale. Last one. Breathe in, breathe out. Relax. Nice. ಕೆಲವರೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಐ ರಿಯಲಿ ಅಪ್ರಿಷಿಯೇಟ್. ಸೂಪರ್. ಈಗ ಮಾಡೋಣ ನಾಡಿ ಶೋಧ ಪ್ರಾಣಾಯಾಮ. ಓಕೆ, ರಿಮೆಂಬರ್, ನಿನ್ನೆ ನಾನು ಹೇಳ್ಕೊಟ್ಟೆ, ಪ್ರತಿ ಸಾರಿ ಹಸ್ತದ ಮುದ್ರೆ ತಗೊಳ್ತೀರಾ. ರೈಟ್ ನಾಸ್ಟ್ರಿಲಿಂದ ಲೆಫ್ಟ್ ನಾಸ್ಟ್ರಿಲ್ ಇನ್ಹೇಲ್ ಮಾಡ್ತೀರಾ, ಹೋಲ್ಡ್ ಮಾಡಿ ಗಾಳಿ ಒಳಗಡೆ ತುಂಬಿಕೊಂಡು ಹೋಲ್ಡ್ ಮಾಡಿ 6 ಕೌಂಟ್ಸ್, 6 ಕೌಂಟ್ ತನಕ ಹೋಲ್ಡ್ ಮಾಡ್ತೀರಾ. ಮತ್ತೆ ರೈಟ್ ನಾಸ್ಟ್ರಿಲ್ ಎಕ್ಸೇಲ್ ಮಾಡ್ತೀರಾ, ಗಾಳಿ ಪೂರ್ತಿ ಆಚೆ ಹಾಕಿ ಹೋಲ್ಡ್ ಮಾಡಿ, ಗಾಳಿ ರಹಿತ ಅಟ್ಲೀಸ್ಟ್ 4 ಕೌಂಟ್ಸ್, 4 ಕೌಂಟ್ ಆದ್ರೂ ಹೋಲ್ಡ್ ಮಾಡ್ತೀರಾ. ಅದಾದ್ಮೇಲೆ ಮತ್ತೆ ರೈಟ್ ಇಂದ ಇನ್ಹೇಲ್ ಮಾಡ್ತೀರಾ, ಮತ್ತೆ ಗಾಳಿ ಹೋಲ್ಡ್ ಮಾಡಿ, ಮತ್ತೆ ಲೆಫ್ಟ್ ಇಂದ ಎಕ್ಸೇಲ್ ಮಾಡಿ, ಮತ್ತೆ ಗಾಳಿ ಹೋಲ್ಡ್ ಮಾಡಿ. ಈ ರೀತಿ ಪ್ರತಿ ಸಾರಿ ಇನ್ಹೇಲ್ ಮಾಡಿ ಹೋಲ್ಡ್ ಮಾಡಿ, ಎಕ್ಸೇಲ್ ಮಾಡಿ ಹೋಲ್ಡ್ ಮಾಡಿ. ಸರಿನಾ? ಸ್ಟಾರ್ಟ್. 5 ರೌಂಡ್ಸ್. ಲೆಫ್ಟ್ ಇಂದ ಇನ್ಹೇಲ್ ಮಾಡ್ತಾ ಸ್ಟಾರ್ಟ್ ಮಾಡಿ.
ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡ್ತೀರಾ. ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡ್ತೀರಾ. ಗುಡ್. ಈಗ ಲೆಟ್ಸ್ ಲರ್ನ್ ಸಮಥಿಂಗ್. ಹೇಗೆ ಇನ್ಸ್ಟೆಂಟ್ಲಿ ನಿಮ್ಮಲ್ಲಿ ಎನರ್ಜಿನ ಇನ್ಕ್ರೀಸ್ ಮಾಡೋಂಥದ್ದು. ಓಕೆ, ಇನ್ಸ್ಟೆಂಟ್ ಆಗಿ ನಿಮ್ಮ ಹೋಲ್ ಡೇನಲ್ಲಿ ನಿಮ್ಮ ಎನರ್ಜಿ ಯಾವುದೇ ಥರ ಲೋ ಇರ್ಬೋದು, ಡಲ್ ಅನ್ನಿಸ್ತಾ ಇರ್ಬೋದು, ವೀಕ್ ಅನ್ನಿಸ್ತಾ ಇರ್ಬೋದು, ಲೆಥಾರ್ಜಿ ಅನ್ನಿಸ್ತಾ ಇರ್ಬೋದು. ಎಲ್ಲೇ ಇರಿ, ಯಾವುದೇ ಟೈಮಲ್ಲಿ ಆಗಿರಲಿ, ಜಸ್ಟ್ ವಿತಿನ್ 3-4 ಮಿನಿಟ್ಸಲ್ಲಿ ಯಾವ ಥರ ನಿಮ್ಮ ಎನರ್ಜಿನ ಇನ್ಕ್ರೀಸ್ ಮಾಡೋದು, ರೀಗೇನ್ ಮಾಡೋಂಥದ್ದು. ಓಕೆ, ಸೊ ವಿಲ್ ಲರ್ನ್ ಸಮಥಿಂಗ್ ಬ್ಯೂಟಿಫುಲ್ ಆಗಿ. ಫಸ್ಟ್ ನಾವು ಫೇಸ್ ಎಕ್ಸಸೈಸ್ ಮಾಡೋಣ. ಫೇಸ್ ಎಕ್ಸಸೈಸ್ ಅದಾದಮೇಲೆ ಟ್ಯಾಪಿಂಗ್ನ ಮಾಡೋಣ. ಓಕೆ, ಫೇಸ್ ಎಕ್ಸಸೈಸ್ ಅಂದಾಗ ನೋಡಿ, ಯಾರಿಗೆಲ್ಲ ಐ ಕಣ್ಣಿನ ದೃಷ್ಟಿ ಇಂಪ್ರೂವ್ ಆಗಬೇಕು, ಜೊತೆಗೆ ಫೇಸ್ ಗ್ಲೋ, ಫೇಸಲ್ಲಿ ಎನರ್ಜಿ ಕ್ರಿಯೇಟ್ ಆಗಬೇಕು, ಅದನ್ನೆಲ್ಲ ಮಾಡ್ತೀರಾ ನೀವು, ಸರಿನಾ? ಡೈಲಿ ಮಾಡಿ. ಫಸ್ಟ್ ಸ್ಟಾರ್ಟ್ ಮಾಡೋಣ ಐಸ್ ಎಕ್ಸಸೈಸ್ ಒಂದಿಗೆ, ಕಣ್ಣಿನ ಎಕ್ಸಸೈಸ್ ಒಂದಿಗೆ. ಓಕೆ, ಲೆಟ್ ಸ್ಟಾರ್ಟ್ ಐ ಎಕ್ಸಸೈಸ್. ಹೇಗೆ ಮಾಡೋಂಥದ್ದು ಕಣ್ಣಿನ ಎಕ್ಸಸೈಸ್? ವೆರಿ ಸಿಂಪಲ್. ಮೊದಲಿಗೆ ಬಾಡಿ ಸ್ಟ್ರೈಟ್ ಆಗಿರ್ಬೇಕು, ಬಾಡಿ ಮೂಮೆಂಟ್ ಇಲ್ಲ, ತಲೆ ಹಾಗೆ ಇರಬೇಕು, ತಲೆ ಮೂಮೆಂಟು ಇಲ್ಲ, ಬರೀ ಕಣ್ಣಿನ ಮೂಮೆಂಟ್ ಮಾತ್ರ ಇರುತ್ತೆ, ಸರಿನಾ? ಕಣ್ಣಿನ ಗುಡ್ಡೆ ಅಪ್ ಡೌನ್ ಅಪ್ ಡೌನ್, ಸರಿನಾ? ನಾನು ಹೇಳ್ದಂಗೆ ಮಾಡ್ತಾ ಹೋಗ್ತೀರ. ರೆಡಿ ಪ್ರತಿಯೊಬ್ರು? ಸಿಟ್ ಸ್ಟ್ರೈಟ್, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ, ಬೆನ್ನ ನೇರ ಇರಲಿ. ಈಗ ಕತ್ತು ಮೂಮೆಂಟ್ ಇಲ್ಲ, ತಲೆ ಮೂಮೆಂಟ್ ಇಲ್ಲ, ಬರೀ ಐಸ್ ಮಾತ್ರ ಮೂಮೆಂಟ್ ಮಾಡ್ತೀರಾ. ಲುಕ್ ಅಪ್ ಡೌನ್ ಅಪ್ ಡೌನ್ ಅಪ್
down, up, down, up, down, up, down, up, down, up, down, up, down. ನೆಕ್ಸ್ಟ್ ಈಗ ಹಾಗೆ ಕತ್ತು ಮೂಮೆಂಟ್ ಇಲ್ಲ. ರೈಟ್ ಕಾರ್ನರ್ ನ ನೋಡ್ತೀರಾ, ಲೆಫ್ಟ್ ಕಾರ್ನರ್, ರೈಟ್, ಲೆಫ್ಟ್, ರೈಟ್, ಲೆಫ್ಟ್, ರೈಟ್, ಲೆಫ್ಟ್. ತಲೆ ಅಲ್ಲಾಡಿಸ್ಬಾರ್ದು, ಬರೇ ಕಣ್ ಮಾತ್ರ. ರೈಟ್, ಲೆಫ್ಟ್, ರೈಟ್, ಲೆಫ್ಟ್, ರೈಟ್, ಲೆಫ್ಟ್, ರೈಟ್, ಲೆಫ್ಟ್, ರೈಟ್, ಲೆಫ್ಟ್, ರೈಟ್, ಲೆಫ್ಟ್. ರಿಲ್ಯಾಕ್ಸ್. ಈಗ ಐ ರೊಟೇಷನ್. ಕತ್ತಲ್ಲಾಡಿಸ್ಬಾರ್ದು, ಓನ್ಲಿ ಐಸ್, ಬರೇ ಕಣ್ಗಳನ್ನ ಮಾತ್ರ. ಸರಿನಾ? ಫಸ್ಟ್ ಅಪ್, ರೈಟ್ ಕಾರ್ನರ್, ಡೌನ್, ಲೆಫ್ಟ್ ಕಾರ್ನರ್, ಅಪ್, ರೈಟ್ ಕಾರ್ನರ್, ಡೌನ್, ಲೆಫ್ಟ್, ಅಪ್. ಅಂದ್ರೆ ರೊಟೇಟ್ ಮಾಡ್ತೀರಾ, ಐ ಬಾಲ್ಸ್ ನ ರೊಟೇಟ್ ಮಾಡ್ತೀರಾ. ಮೊದಲಿಗೆ ಕ್ಲಾಕ್ ವೈಸ್, ಗಡಿಯಾರ ತಿರುಗುತ್ತಲ್ಲ ಆ ತರ ರೈಟ್ ಸೈಡ್ ಇಂದ ಕ್ಲಾಕ್ ವೈಸ್ ಮಾಡ್ತೀರಾ. ಆಮೇಲೆ ನಾನು ಹೇಳ್ತೀನಿ ಲೆಫ್ಟ್ ವೈಸ್, ಆಂಟಿ ಕ್ಲಾಕ್ ವೈಸ್ ಮಾಡ್ತೀರಾ. ಓಕೆ, ರೆಡಿ? ಬಾಡಿ ಸ್ಟ್ರೈಟ್ ಆಗಿರ್ಲಿ, ಕತ್ತು ಅಲ್ಲಾಡಿಸ್ಬಾರ್ದು, ಓನ್ಲಿ ಐಸ್ ಮಾತ್ರ. ಸರಿನಾ? ಫಸ್ಟ್ ಅಪ್, ರೈಟ್, ಡೌನ್, ಲೆಫ್ಟ್, ಅಪ್, ರೊಟೇಟ್ ಮಾಡಿ. ಹಾಗೆ ರೈಟ್ ಸೈಡ್ ಇಂದ ಕ್ಲಾಕ್ ವೈಸ್ ಸ್ಲೋಲಿ ಸ್ಲೋಲಿ ರೊಟೇಟ್ ಮಾಡಿ. ಈಗ ಆಂಟಿ ಕ್ಲಾಕ್ ವೈಸ್, ರಿವರ್ಸ್. ಸ್ಲೋಲಿ ರೊಟೇಟ್ ಮಾಡಿ. ಕತ್ತನ್ನ ಅಲಗಾಡಿಸ್ಬೇಡಿ, ನೋ ನೆಕ್ ಮೂಮೆಂಟ್, ಓನ್ಲಿ ಐಸ್, ಓನ್ಲಿ ಐಸ್. ಸ್ಲೋಲಿ ರೊಟೇಟ್ ಮಾಡಿ. ಎಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ಟೇಕ್ ಯುವರ್ ಫಿಂಗರ್, ದೃಷ್ಟಿ ನಿಮ್ಮ ಬೆರಳಿನ ತುದಿಯ ಮೇಲ್ಗಡೆ. ಸರಿನಾ? ದೃಷ್ಟಿ ನಿಮ್ಮ ಈ ಬೆರಳಿನ ತುದಿಯ ರೈಟ್ ಹ್ಯಾಂಡ್ ನ ಇಂಡೆಕ್ಸ್ ಫಿಂಗರ್ನ ತುದಿಯ ಕಡೆಗೆ. ಸ್ಲೋಲಿ ಹಸ್ತವನ್ನ ದೂರ ತಗೊಂಡು ಹೋಗ್ತೀರಾ. ಮ್ಯಾಕ್ಸಿಮಮ್ ಕೈನ ದೂರ ತಗೊಂಡೋಗಿ ದೃಷ್ಟಿ ಬೆರಳ ತುದಿಯ ಮೇಲೆ, ಅಂಡ್ ಸ್ಲೋಲಿ ಬೆರಳನ್ನ ಹತ್ರ ತರ್ತೀರಾ. ದೃಷ್ಟಿ ಪೂರ ಬೆರಳ ತುದಿಯ ಮೇಲೆ ಇರ್ಲಿ, ಮೂಗಿನ ಹತ್ರ, ಆಲ್ಮೋಸ್ಟ್ ಮೂಗಿನ ಹತ್ರ ತರ್ತೀರಾ. ಸ್ಲೋಲಿ ದೂರ ತಗೊಂಡೋಗಿ. ಮ್ಯಾಕ್ಸಿಮಮ್ ಹಸ್ತವನ್ನ ದೂರ ತಗೊಂಡೋಗಿ. ಹಾಗೆ ಮತ್ತೆ ಸ್ಲೋಲಿ ಹತ್ರ ತಗೊಂಡ್ ಬನ್ನಿ. ದೃಷ್ಟಿ ಪೂರ ಬೆರಳ ತುದಿಯ ಮೇಲೆ, ಮ್ಯಾಕ್ಸಿಮಮ್ ಮೂಗಿನ ಹತ್ರ ತಗೊಂಡ್ಬರ್ತೀರಾ. ಸ್ಲೋಲಿ ದೂರ ತಗೊಂಡೋಗಿ.
ಅಗೇನ್ ಸ್ಲೋಲಿ ಹತ್ರ ತಗೊಂಡ್ ಬನ್ನಿ. ದೃಷ್ಟಿ ಪೂರ ಬೆರಳ ತುದಿಯ ಮೇಲೆ. ಎಸ್. ಅಗೇನ್ ಸ್ಲೋಲಿ ದೂರ ತಗೊಂಡೋಗಿ. ಅಗೇನ್ ಸ್ಲೋಲಿ ಬ್ರಿಂಗ್ ಇಟ್ ನಿಯರ್. ಬೆರಳ ತುದಿಯನ್ನ ಹತ್ರ ತಗೊಂಡ್ ಬನ್ನಿ. ಫೋಕಸ್ ಮಾಡಿ ಬೆರಳ ತುದಿಯ ಮೇಲೆ. ಸ್ಲೋಲಿ ದೂರ ತಗೊಂಡೋಗಿ. ಅಗೇನ್ ಸ್ಲೋಲಿ ಹತ್ರ ತಗೊಂಡ್ ಬನ್ನಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಈಗ ಜೆಂಟ್ಲಿ ಐಸ್ಗೆ ಮಸಾಜ್ ಮಾಡ್ತಿರಂತೆ. ಹೇಗೆ? ಟೇಕ್ 2 ಫಿಂಗರ್ಸ್. ಈಗ ಉಗುರಿದ್ರೆ ಹುಷಾರು, ನಾನೇನ್ ಮಾಡಕ್ಕಲ್ಲ. ಉಗುರಿದ್ರೆ ಹುಷಾರು, ಲೇಡೀಸ್ ಎಲ್ಲ. ಓಕೆ, ಇಫ್ ನಾಟ್, ಟೇಕ್ 2 ಫಿಂಗರ್ಸ್. ಜೆಂಟ್ಲಿ ಕಣ್ಣಿನ ಮೇಲೆ ಟ್ಯಾಪ್ ಮಾಡಿ. ಲೈಟ್ ಆಗಿ ಜೆಂಟ್ಲಿ ಟ್ಯಾಪ್ ಮಾಡಿ. ಕಣ್ಣು ಮುಚ್ಕೊಂಡು ಕಣ್ಣಿನ ಮೇಲೆ ಟ್ಯಾಪ್ ಮಾಡಿ. ಹಾಗೆ ಕಣ್ಣಿನ ಸುತ್ತ ಟ್ಯಾಪ್ ಮಾಡಿ. ನಿಮ್ಮ ಅಂಡರ್ ಐಸ್, ಕಣ್ಣಿನ ಕೆಳಗಡೆ ಟ್ಯಾಪ್ ಮಾಡಿ. ಕಣ್ಣಿನ ಕಾರ್ನರ್ ಅಲ್ಲಿ ಟ್ಯಾಪ್ ಮಾಡಿ. ಆನ್ ಯುವರ್ ಐಬ್ರೋಸ್. ರಿಲ್ಯಾಕ್ಸ್. ಈಗ ಐಬ್ರೋಸ್ನ ಚೆನ್ನಾಗಿ ಮಸಾಜ್ ಮಾಡಿ, ಪ್ರೆಸ್ ಮಾಡಿ. ಕಣ್ಣಿನ ಕೆಳಗಡೆ ಕೂಡ ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿ. ಕಣ್ಣಿನ ಸುತ್ತ ಪ್ರೆಸ್ ಮಾಡಿ. ನೆಕ್ಸ್ಟ್ ಫುಲ್ ಫೇಸ್ಗೆ ಟ್ಯಾಪಿಂಗ್ ಮಾಡೋಣ. ಹಸ್ತವನ್ನ ಮುಷ್ಟಿಗಟ್ಟಿ, ಮೇಕ್ ಇಟ್ ಫಿಸ್ಟ್. ಎಲ್ಲ ಬೆರಳನ್ನ ಸೇರಿಸ್ತಾ. ಈಗ ನೋಡಿ, ಫಿಂಗರ್ಸ್ ನಿಮಗೆ ಬೆರಳಲ್ಲಿ ಉಗುರಿದ್ರೆ ಕಷ್ಟ, ಹುಷಾರಾಗಿ ಮಾಡಿ. ಉಗುರಿಲ್ಲ ಅಂದ್ರೆ ಗುಡ್. ಮೇಕ್ ಇಟ್ ಫಿಸ್ಟ್. ಈಗ ಕಂಪ್ಲೀಟ್ ಆಗಿ ಜೆಂಟ್ಲಿ ಟ್ಯಾಪ್ ಮಾಡ್ತಾ ಹೋಗ್ಬೇಕು ಚೆನ್ನಾಗಿ. ಪೌಡರ್ ಹಚ್ತೀರಾ ಅಲ್ವಾ? ಹಾ, ಆತರ ಟ್ಯಾಪ್ ಮಾಡ್ಬೇಕು. ಸೊ ಫಸ್ಟ್ ಹಣೆಯ ಮೇಲೆ ಟ್ಯಾಪ್ ಮಾಡಿ, ಚೆನ್ನಾಗಿ ಟ್ಯಾಪ್ ಮಾಡಿ. ಕಂಪ್ಲೀಟ್ ಹಣೆಗೆ ಟ್ಯಾಪ್ ಮಾಡಿ, ಚೆನ್ನಾಗಿ ಟ್ಯಾಪ್ ಮಾಡಿ. ಹಣೆಯ ಸೈಡಲ್ಲಿ. ಕಮಾನ್, ಎಲ್ಲರೂ ಮಾಡಬೇಕು. ಯಾರ್ಯಾರಿಗೆಲ್ಲ 5 ವರ್ಷ ಕಡಿಮೆ ಚಿಕ್ಕವರಾಗಿ ಕಾಣಿಸ್ಬೇಕು ಅವರೆಲ್ಲರೂ ಟ್ಯಾಪ್ ಮಾಡ್ತೀರಾ. ಈ ನೋಡಿ, ಇವಾಗ ಎಲ್ಲರೂ ಟ್ಯಾಪ್ ಮಾಡ್ತೀರಾ. ಎಸ್. ಆನ್ ಯುವರ್ ನೋಸ್, ಮೂಗಿನ ಮೇಲೆ. ಆನ್ ಯುವರ್ ಚೀಕ್ಸ್, ಕೆನ್ನೆಯ ಮೇಲೆ. ಅಂಡರ್ ಯುವರ್ ನೋಸ್. ಆನ್ ಯುವರ್ ಚಿನ್.
ಓಕೆ, ಕತ್ತತ್ರ ಎಲ್ಲ ಟ್ಯಾಪ್ ಮಾಡಿ. ಬ್ಯಾಕ್ ಸೈಡ್ ಅಲ್ಲಿ ನೆಕ್ ಮೇಲೆ. ಕಮಾನ್, ಚೆನ್ನಾಗಿ ಟ್ಯಾಪ್ ಮಾಡಿ. ಓಕೆ, ಆನ್ ಯುವರ್ ಹೆಡ್. ಬ್ಯಾಕ್ ಸೈಡ್ ಅಲ್ಲಿ, ತಲೆ ಮೇಲೆ, ಸೈಡ್ ಅಲ್ಲಿ ಎಲ್ಲ ಕಡೆ ಟ್ಯಾಪ್ ಮಾಡಿ. ಆನ್ ಯುವರ್ ಇಯರ್ಸ್, ಕಿವಿಯ ಮೇಲೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ಹಸ್ತವನ್ನ ಕಿವಿಗೆ ಚೆನ್ನಾಗಿ ಪುಲ್ ಮಾಡಿ, ಕಿವಿಗೆ ಚೆನ್ನಾಗಿ ಮಸಾಜ್ ಮಾಡಿ. ಎಸ್, ಕಮಾನ್, ಚೆನ್ನಾಗಿ. ನಾನಂತೂ ಇಲ್ಲ ಅಲ್ಲಿ ಪಕ್ಕದಲ್ಲಿ ಕಿವಿ ಹಿಂಡಕ್ಕೆ, ಇವಾಗ ನೀವೇ ಹಿಂಡ್ಕೊಳ್ತೀರಾ. ಎಸ್, ಕಮಾನ್, ಚೆನ್ನಾಗಿ ಕಿವಿನ ಪ್ರೆಸ್ ಮಾಡಿ, ಕಿವಿಯನ್ನ ಹಿಂಡಿ, ಪುಲ್ ಮಾಡಿ, ಪ್ರೆಸ್ ಮಾಡಿ, ರಬ್ ಮಾಡಿ. ಎಸ್, ರಿಲ್ಯಾಕ್ಸ್. ಡ್ರಿಂಕ್ ವಾಟರ್, ಎಲ್ಲರೂ ಸ್ವಲ್ಪ ನೀರು ಕುಡೀರಿ. ಎಸ್, ಟೆಲ್ ಮಿ, ಎಷ್ಟು ಜನಕ್ಕೆಲ್ಲ ಫುಲ್ ಬಾಡಿ ಆಕ್ಟಿವೇಟ್ ಆಗೋಯ್ತು? ಮೈಂಡ್, ಸ್ಕಿನ್, ಎನರ್ಜಿ. ತುಂಬಾ ಖುಷಿ ಆಯ್ತು ಗುರುಜಿ ಟ್ಯಾಪಿಂಗ್. You are right, Guruji, you are right. ಟ್ಯಾಪಿಂಗ್ ಇಂದ ಟ್ಯಾಪಿಂಗ್ ಇದು ಫಸ್ಟ್ ಟೈಮ್ ಬಾಡಿ ಒಂಥರ ಲೈಟ್ ಅನಿಸ್ತಾ ಇದೆ. ಫುಲ್ಲು ಒಂಥರ ಟ್ಯಾಪಿಂಗ್ ಹೊಸ ಸರ್ ನಮ್ಗೆ. ಥರನೂ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. 10 ಮಿನಿಟ್ಸ್ ಆಯ್ತಾ? 5 ಮಿನಿಟ್ಸ್, 10 ಮಿನಿಟ್ಸ್, ಎನಿವೇರ್ ಡೇನಲ್ಲಿ ಯಾವಾಗ ಬೇಕಾದರೂ ಎಲ್ಲೇ ಇದ್ರೂ ನೀವು ಜಸ್ಟ್ ಫ್ಯೂ ಮಿನಿಟ್ಸ್ ಟ್ಯಾಪಿಂಗ್ ಮಾಡಿ, ಸ್ವಲ್ಪ ಇಯರ್ಸ್ ಮಸಾಜ್ ಮಾಡಿ, ಪ್ರೆಸ್ ಮಾಡಿ, ಟ್ಯಾಪ್ ಮಾಡಿ. ಆಟೋಮೆಟಿಕಲಿ ಅಗೇನ್ ಎನರ್ಜಿ ರೀಗೇನ್ ಆಗುತ್ತೆ, ಬಾಡಿ ಆಕ್ಟಿವೇಟ್ ಆಗುತ್ತೆ, ಮೈಂಡ್ ಆಕ್ಟಿವೇಟ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಸ್ಕಿನ್ ಗ್ಲೋ, ಸ್ಕಿನ್ನಲ್ಲಿ ಬ್ರೈಟ್ನೆಸ್, ನಿಮ್ಮ ನರ್ವ್ಸ್, ಏನು ನಿಮ್ಮ ಹಸ್ತದ ನರ್ವ್ಸ್ ಇರುತ್ತೆ, ಇದೆಲ್ಲ ಆಕ್ಟಿವೇಟ್ ಆಗುತ್ತೆ, ವಿಚ್ ಇಸ್ ವೆರಿ ಗುಡ್. ಇದಕ್ಕೆಲ್ಲ ಏನೋ ಖರ್ಚಾಗತ್ತಾ? 5 ನಿಮಿಷ ಟೈಮ್ ಹಿಡಿಯೋದು ಅಷ್ಟೇ ಅಲ್ವಾ? ಮಾಡಬೇಕು ಸ್ವಲ್ಪ. ಎರಡು ವರ್ಕ್ ಆನ್ ಯುವರ್ ಸೆಲ್ಫ್, ನಿಮ್ಮೇಲೆ ನೀವು ವರ್ಕ್ ಮಾಡ್ಬೇಕಂದಾಗ ಅಗೇನ್ ಎಕ್ಸಸೈಸ್ಗೆಲ್ಲ ನಿಮಗೆ ಹೋಲ್ ಡೇನಲ್ಲಿ, ಈಗ ಡೇ ಟೈಮಲ್ಲೆಲ್ಲ ಎಲ್ಲಿ ಮಾಡ್ತೀರಾ? ಮಾಡೋಕ್ಕಾಗಲ್ಲ, ಆಫೀಸಲ್ಲಿ ಇರ್ತೀರಾ, ಹೊರಗಡೆ ಇರ್ತೀರಾ. ಸೊ ಜಸ್ಟ್ ವಾಶ್ರೂಮ್ಗೆ ಹೋಗಿ ಮಿರರ್ ಮುಂದೆ ನಿಂತ್ಕೊಳ್ಳಿ, 2 ನಿಮಿಷ 3 ನಿಮಿಷ ಟ್ಯಾಪಿಂಗ್ ಮಾಡಿ. ಆಟೋಮೆಟಿಕಲಿ ಯು ಕ್ಯಾನ್ ಇನ್ಕ್ರೀಸ್ ಯುವರ್ ಎನರ್ಜಿ ಲೆವೆಲ್ಸ್, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ವಾವ್ ಅನ್ಸುತ್ತೆ. ಡನ್. ಎನಿವೆ, ಬೆಳಗ್ಗೆ ಹೊತ್ತು ಸ್ವಲ್ಪ ಬಾಡಿಗೆ ಟೈಮ್ ಕೊಡಿ, ಎಕ್ಸಸೈಸ್ ಮಾಡಿ. ವಾಕಿಂಗ್ ಮಾಡ್ತೀರಾ ನೋಡಿ, ವಾಕಿಂಗ್ ಐನೋ ಎಲ್ಲರೂ ಹೆಂಗೆ ವಾಕಿಂಗ್ ಮಾಡ್ತಾರಂತ ಗೊತ್ತು ನನಗೆ. ಸೊ ವಾಕಿಂಗಿಂದ ಅಷ್ಟು ಪ್ರಯೋಜನ ಕಡಿಮೆನೆ. ಬ್ರಿಸ್ಕ್ ವಾಕಿಂಗ್ ಮಾಡಬೇಕು, ಫಾಸ್ಟ್ ವಾಕಿಂಗ್ ಮಾಡಬೇಕು, ಯಾರ ಹತ್ರನೂ ಮಾತಾಡಬಾರ್ದು. ಫಾಸ್ಟ್ ವಾಕಿಂಗ್
ಬೆವರು ಬರ್ಬೇಕು, ಆ ರೀತಿ ಫಾಸ್ಟ್ ವಾಕಿಂಗ್ ಮಾಡ್ಬೇಕು, ಅವಾಗ ಓಕೆ. ಇಲ್ಲ ಅಂದ್ರೆ ಬೆಸ್ಟ್ ಹೇಳೋದೇನಪ್ಪ ಅಂದ್ರೆ ಸೂರ್ಯ ನಮಸ್ಕಾರ ಮಾಡಿ. ಸೂರ್ಯ ನಮಸ್ಕಾರ ಇಸ್ ಒನ್ ಆಫ್ ದ ವಂಡರ್ಫುಲ್ ಬಾಡಿ ಎಕ್ಸಸೈಸ್. ಕಂಪ್ಲೀಟ್ ದೇಹಕ್ಕೆ ನಿಮಗೆ ವ್ಯಾಯಾಮ ಆಗುತ್ತೆ. ಓಕೆ, 12 ಆಸನಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಸೂರ್ಯ ನಮಸ್ಕಾರ. ಒಂದು ರೌಂಡ್ ನೀವು ಮಾಡಿದ್ರೆ ಎಷ್ಟೋ ನಿಮ್ಮ ಬಾಡಿಗೆ ಸ್ಟ್ರೆಚಿಂಗ್ಸ್, ಬಾಡಿ ಆಕ್ಟಿವೇಟ್ ಆಗುತ್ತೆ. ಸೊ ಮಿನಿಮಮ್ ಡೈಲಿ ಒಂದು 11 ಇಲ್ಲ 21 ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡ್ಬಿಟ್ರೆ ಸಾಕು. ಅಮೇಝಿಂಗ್. ಓಕೆ, 21 ಡೈಲಿ ಮಾಡ್ತೀರಾ ಅಂದ್ರೆ ವಾವ್. ಅಟ್ಲೀಸ್ಟ್ 11 ಆದ್ರೂ ಮಾಡಿ ಅಂತ ಹೇಳ್ತೀನಿ. ಬರುತ್ತಾ ಎಷ್ಟು ಜನಕ್ಕೆ ಬರುತ್ತೆ ಸೂರ್ಯ ನಮಸ್ಕಾರ? ಹೌ ಮೆನಿ ಆಫ್ ಯು ನೋ? Me, Guruji. ಬರುತ್ತೆ. ಗೊತ್ತು ಸರ್. ಒಂದ್ ವಾರ skip ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ಮಾಡ್ತಾ ಇದ್ದೆ. ಮೀ ಅಂದ್ರಲ್ವಾ, ಈ ಕೇಳಿಸ್ಕೊಳ್ಳಿ. ಟೆಲ್ ಮಿ, ಎಷ್ಟು ಜನ ಮಾಡ್ತಿದ್ದೀರಾ? ಮಾಡಲ್ಲ ಸರ್, ಬರುತ್ತೆ. ಎಷ್ಟು ಜನಕ್ಕೆ ಬರುತ್ತೆ ಅಂದಾಗ ಮೀ 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 ಎಷ್ಟು ಜನ ಮಾಡ್ತಾ ಇದ್ದೀರಾ? ತಿಳ್ಕೊಳ್ಳೋದು ಗ್ರೇಟ್ ಅಲ್ಲ, ತಿಳ್ಕೊಂಡಿರೋದನ್ನ ಮಾಡೋದು ಗ್ರೇಟ್. ನೋಯಿಂಗ್ ಈಸ್ ಜಸ್ಟ್ ನೋಯಿಂಗ್, ಡೂಯಿಂಗ್ ಈಸ್ ಡೂಯಿಂಗ್. ಸೊ ತಿಳ್ಕೊಂಡ್ಮೇಲೆ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಯಾರು ಸಕ್ಸಸ್ ಪಡಿತಾರೆ, ಯಾರು ಲೈಫಲ್ಲಿ ಅಚೀವ್ ಮಾಡ್ತಾರೆ, ಗೊತ್ತಿರೋದನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಾರೋ ದೇ ಆರ್ ದ ವಿನ್ನರ್ಸ್, ಸಕ್ಸಸ್ಫುಲ್ ಪೀಪಲ್. ಗೊತ್ತು ಎಕ್ಸಸೈಸ್ ಮಾಡೋದು ಒಳ್ಳೇದು, ಸೂರ್ಯ ನಮಸ್ಕಾರ ಒಳ್ಳೇದು, ಬಟ್ ಮಾಡ್ತಾ ಇದ್ದೀರಾ? ಮಾಡಿ. ಓಕೆ, ಸ್ಟಾರ್ಟ್ ಫ್ರಮ್ 5 ನಂಬರ್ಸ್. ಡೈಲಿ 5 ಮಾಡ್ತೀನಿ, ಆಮೇಲೆ 6, 7, 8, 9, 11, ಗೋ ಟು 11 ಡೈಲಿ 11 ಮಾಡ್ತಾ ಬನ್ನಿ. ಡನ್. ಅಮೇಝಿಂಗ್ ಚೇಂಜಸ್ ನೋಡ್ತೀರಾ ನಿಮ್ಮಲ್ಲಿ ಇಫ್ ಯು ಸ್ಟಾರ್ಟ್ ಡೂಯಿಂಗ್ ಸೂರ್ಯ ನಮಸ್ಕಾರ. ಇನ್ ಕೇಸ್ ಡಾಕ್ಟರ್ ನಿಮ್ಗೆ ಹೇಳಿದ್ದಾರೆ ಸರ್ಜರಿ ಆಗಿದೆ ಬೆನ್ನಿಗೆ, ಹೊಟ್ಟೆಗೆ, ಅದು ಇದು ಅಂದ್ರೆ ಅವಾಗ ಕೇಳ್ಕೊಂಡು ಮಾಡ್ಬೋದಾ ಮಾಡಬಾರ್ದಾ ನೋಡ್ಕೊಂಡು ಮಾಡಿ. ಅದರ್ವೈಸ್ ಎಲ್ಲರೂ ಮಾಡ್ಬೋದು. ಸರಿನಾ? ಮಂಡಿ ನೋವಿದೆ, ಬ್ಯಾಕ್ ಪೇನ್ ಇದೆ, ಅದೆಲ್ಲನೂ ಕಡಿಮೆ ಆಗ್ಬಿಡುತ್ತೆ, ಅದೆಲ್ಲನೂ ಸರಿ ಹೋಗುತ್ತೆ ಇಫ್ ಯು ಸ್ಟಾರ್ಟ್ ಡೂಯಿಂಗ್ ಸೂರ್ಯ ನಮಸ್ಕಾರ. ಬರೀ ರಥಸಪ್ತಮಿ ದಿನ ಮಾಡೋದಲ್ಲ, ಡೈಲಿ ಮಾಡಬೇಕು. ಓಕೆ, ಟೆಲ್ ಮಿ, ಎಷ್ಟು ಜನ ಇನ್ಮೇಲೆ ಮಾಡ್ತೀರಾ? ಇವತ್ತಿಂದ ಮಾಡ್ತೀರಾ? ಎಷ್ಟು ಜನ ಚಾಲೆಂಜ್ ತಗೊಳ್ತೀರಾ? ಎವ್ರಿ ಡೇ ಶುರು ಮಾಡಿ 5 ಇಂದ ಶುರು ಮಾಡಿ, ಸ್ಲೋಲಿ ಇನ್ಕ್ರೀಸ್ ಮಾಡಿ 11. ಇನ್ನು ಯಾರಾದರೂ ಸಣ್ಣ ಆಗಬೇಕು, ಫಿಟ್ ಆಗಬೇಕು, ಸ್ಲಿಮ್ ಆಗಬೇಕು ಅಂದ್ರೆ 21 ಮಾಡಿ ಡೈಲಿ. ಸಿಂಪಲ್, ಖರ್ಚೇ ಇಲ್ಲ. 21 ಸೂರ್ಯ ನಮಸ್ಕಾರ ಮಾಡಿ 1 ಮಂತ್ ಮಾಡಿ ನೋಡಿ, 5 kg ಕಡಿಮೆ ಆಗಿಲ್ಲ ಅಂದ್ರೆ ಆಮೇಲೆ ಹೇಳಿ. ಅಲ್ಲ, ಸ್ವಲ್ಪ ಡಯಟು ಮಾಡಬೇಕು. ರೈಟ್? ಎಷ್ಟು ಜನ ಮಾಡ್ತೀರಾ? ಮಾಡ್ತೀನಿ ಸರ್. ಇನ್ನು ಮೇಲೆ Yes, Guruji. I will do it, Guruji. I will do it. Good. Definitely, I will continue. I will talk to your teaching. Thank you so much, Guruಗಳು. ಧನ್ಯವಾದಗಳು. ನಿಮಗೆ ಗೊತ್ತಾ, ಒಂದು ಸೂರ್ಯ ನಮಸ್ಕಾರ ಮಾಡಲಿಕ್ಕೆ ಲೆಸ್ ದ್ಯಾನ್ 1 minute ಹಿಡಿಯುತ್ತೆ. ಲೆಸ್ ದ್ಯಾನ್ 1 minute. ನೀವು 11 ಮಾಡ್ತೀರಾ ಅಂದ್ರೆ ಒಂದು 7-8 ನಿಮಿಷದಲ್ಲಿ ಮಾಡ್ಬೋದು. 7-8 minutes ಅಲ್ಲಿ ಆರಾಮ್ಸೆ. 21 ಮಾಡ್ತೀರಾ ಅಂದ್ರೆ 15 ನಿಮಿಷದಲ್ಲಿ ಮಾಡ್ಬೋದು. ಜಸ್ಟ್ 15 minutes ನೀವು ಮನೆಯಲ್ಲಿ ನಿಂತ್ಕೊಂಡು 21 ಸೂರ್ಯ ನಮಸ್ಕಾರ ಮಾಡಿದ್ರೆ ಇನ್ಯಾವ ಜಿಮ್ಮು, ಇನ್ಯಾವ ಎಕ್ಸಸೈಸು ಬೇರೆ ಯಾವುದು ಬೇಡ. ಬರೀ ಸೂರ್ಯ ನಮಸ್ಕಾರ ಒಂದೇ ಸಾಕು. ಸ್ವಲ್ಪ ಸ್ಟ್ರೆಚಿಂಗ್ಸು, ಸ್ವಲ್ಪ ಸೂರ್ಯ ನಮಸ್ಕಾರ. 21 ಅಥವಾ 11 ಡನ್. ಓಕೆ, ಬರಲ್ಲ ಸೂರ್ಯ ನಮಸ್ಕಾರ? ಕಲ್ತ್ಕೊಳ್ಳಿ ಅಲ್ವಾ. ಆನ್ಲೈನಲ್ಲಿ ಎಷ್ಟೊಂದು ಸಿಗುತ್ತೆ, ಯೂಟ್ಯೂಬಲ್ಲಿ ಎಷ್ಟೊಂದು ವಿಡಿಯೋಗಳಿರುತ್ತೆ, ಮೋದಿಜಿ ಅವ್ರದ್ದೇ ಇದೆ, ನೋಡ್ಕೊಂಡು ಮಾಡ್ಬೋದು. ಓಕೆ, ಡನ್. ಸೊ ಶುರು ಮಾಡೋಣ. ಲೆಟ್ಸ್ ಕಂಟಿನ್ಯೂ ಮಾಡೋಣ. ವಿಲ್ ಡೂ ಭ್ರಮರಿ ಪ್ರಾಣಾಯಾಮ. ಅದಾದ ನಂತರ ಓಂ ಚಾಂಟಿಂಗ್ ಮಾಡೋಣ. ದೆನ್ ಮೆಡಿಟೇಷನ್ ಮಾಡೋಣ. ಎಸ್.
ನಾಳೆ ನಾನು ನಿಮ್ಗೆಲ್ಲರಿಗೂ ಒಂದು ಬ್ಯೂಟಿಫುಲ್ ಹೀಲಿಂಗ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ವಿಲ್ ಲರ್ನ್ ಟುಮಾರೋ. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್. ಸ್ಪೆಕ್ಸ್, ಇಯರ್ಫೋನ್ ಎಲ್ಲ ತೆಗೆದುಬಿಡಿ. ಭ್ರಮರಿ ಪ್ರಾಣಾಯಾಮ. ಹೆಬ್ಬೆರಳಿಂದ ಕಿವಿಯನ್ನ ಕ್ಲೋಸ್ ಮಾಡ್ತಾ ಟೇಕ್ ಪೊಸಿಷನ್. ಮಕಾರ ಅಥವಾ ನಕಾರ ಉಚ್ಚಾರಣೆ 10 ರೌಂಡ್ಸ್ ಮಾಡ್ತೀರಾ. ಡೀಪ್ ಇನ್ಹೇಲ್ ಮಾಡ್ತಾ ಎಕ್ಸೇಲ್ ಮಾಡ್ತಾ ಹಮಿಂಗ್ ಸೌಂಡ್ ಮಾಡ್ತೀರಾ. ರೆಡಿ, ಸ್ಟಾರ್ಟ್. ಈಗ ಮಾಡೋಣ ಓಂಕಾರ ಉಚ್ಚಾರಣೆ. ಸ್ನೇಹಿತರೆ, ಸಿಟ್ ಸ್ಟ್ರೈಟ್. ಹಸ್ತದಲ್ಲಿ ಮುದ್ರೆ, ಬೆನ್ನ ನೇರ ಇಟ್ಕೊಳ್ಳಿ. ಓಂಕಾರ ಉಚ್ಚಾರಣೆ. ಆಕಾರ, ಊಕಾರ, ಮಕಾರ ಉಚ್ಚಾರಣೆ. ಈಗ ನೀವು ಡೀಪ್ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಉಚ್ಚಾರಣೆ ಮಾಡ್ತೀರಾ. ಫಸ್ಟ್ ಆಕಾರಕ್ಕೆ ಒಂದು 30% ನಿಮ್ಮ ಉಸಿರಲ್ಲಿ 30% ಕೊಡಿ. ಊಕಾರಕ್ಕೆ ಒಂದು 30%, ಮಕಾರಕ್ಕೆ 40%. ಆವಾಗ ಕಂಪ್ಲೀಟ್ 3 ಉಚ್ಚಾರಣೆಗೆ ಒಂದೇ ಉಸಿರಲ್ಲಿ ಮಾಡಕ್ ಸಾಧ್ಯ ಆಗುತ್ತೆ. ಓಕೆ, ರೈಟ್. ಡೀಪ್ ಇನ್ಹೇಲ್ ಮಾಡ್ತಾ ಶುರು ಮಾಡೋಣ. ಇನ್ಹೇಲ್. ಆ
Feel the energy, feel the vibrations. ಹಾಗೆ ಕಣ್ಮುಚ್ಕೊಂಡು ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. ಗಮನ ಪೂರ್ತಿ ಉಸಿರಾಟದ ಮೇಲೆ, ಥರ್ಡ್ ಐ ಮೇಲೆ, ಓಂಕಾರದ ಮೇಲೆ ಫೋಕಸ್ ಮಾಡ್ತಾ ತಲೆನ ಸ್ವಲ್ಪ ಮೇಲೆತ್ತಿ, ಮುಖದಲ್ಲಿ ಒಂದು ಖುಷಿ ಇರಲಿ. ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ.
ಹೋಲ್ಡ್ ದ ವಾಟರ್ ಬಾಟಲ್. ಹಾಗೆ ಕಣ್ಮುಚ್ಕೊಂಡು ಹಸ್ತದಲ್ಲಿ ನೀರ್ ಬಾಟಲ್ನ ಅಥವಾ ನೀರಿನ ಗ್ಲಾಸ್ನ ಕೈಲಿಟ್ಕೊಳ್ಳಿ. ಇಮ್ಯಾಜಿನ್ ಮಾಡಿ, ವಿಜುವಲೈಸ್ ಮಾಡಿ ನಿಮ್ಮೆಲ್ಲ ವಿಶಸ್ನ, ಗುರಿಗಳನ್ನ ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡ್ತಾ, ಗ್ರಾಟಿಟ್ಯೂಡ್ನ ಸಲ್ಲಿಸ್ತಾ ಎಕ್ಸ್ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವಾಟರ್. ಥ್ಯಾಂಕ್ ಯು ಎಲ್ಲ ನನ್ನ ಗುರಿಗಳು, ವಿಶಸ್ನೆಲ್ಲ ಅಚೀವ್ ಮಾಡಿಸ್ತಾ ಇರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಯಾವುದೇ ಸಮಸ್ಯೆಗಳಿದ್ರು ಅದೆಲ್ಲ ಕ್ಲಿಯರ್ ಆಗಿರೋದಕ್ಕೆ, ಕ್ಲಿಯರ್ ಆಗ್ತಾ ಇರೋದಕ್ಕೆ ಇಮ್ಯಾಜಿನ್ ಮಾಡಿ, ನೀರಿಗೆ ಕೃತಜ್ಞತೆನ ಸಲ್ಲಿಸಿ. ಇಮ್ಯಾಜಿನ್ ಮಾಡಿ, ಆ ಖುಷಿನ ಇಮ್ಯಾಜಿನ್ ಮಾಡಿ, ಸೆಲೆಬ್ರೇಷನ್ನ ಫೀಲ್ ಮಾಡಿ, ಸಕ್ಸಸ್ನ ಫೀಲ್ ಮಾಡಿ. ಇಮ್ಯಾಜಿನ್ ಮಾಡಿ ಯಾವ ಥರ ಎಲ್ಲರೂ ವಿಶ್ ಮಾಡ್ತಿದ್ದಾರೆ, ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದಾರೆ, ಅಚೀವ್ ಮಾಡಿದ್ದೀರಾ. ಆ ಒಂದು ಹ್ಯಾಪಿನೆಸ್ನ ಫೀಲ್ ಮಾಡ್ತಾ, ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡ್ತಾ, ಥ್ಯಾಂಕ್ ಯು ಹೇಳ್ತಾ. ಕೀಪ್ ದ ಬಾಟಲ್, ರೈಸ್ ಯುವರ್ ಹ್ಯಾಂಡ್ಸ್. ಎರಡೂ ಕೈನ ಮೇಲೆತ್ತಿ, ಫಿಂಗರ್ಸ್ ಓಪನ್, ಕಂಪ್ಲೀಟ್ಲಿ ಸರೆಂಡರ್ ಆಗಿ, ಕನೆಕ್ಟ್ ಆಗಿ ಬ್ರಹ್ಮಾಂಡದ ಶಕ್ತಿಯ ಜೊತೆ, ವಿಶ್ವಶಕ್ತಿಯ ಜೊತೆ ಎಕ್ಸ್ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ವಂಡರ್ಫುಲ್ ಎನರ್ಜಿ. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಪ್ರತಿಯೊಂದೊಂದು ನನ್ನ ಲೈಫಲ್ಲಿ ಅಚೀವ್ ಆಗ್ತಾ ಇದೆ, ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಹಸ್ತಗಳ ಮುಖಾಂತರ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಡೀಪ್ ಇನ್ಹೇಲ್ ಮಾಡ್ತಾ, ರೀಚಾರ್ಜ್ ಮಾಡ್ಕೊಳ್ಳಿ. ದೇಹ, ಮನಸ್ಸು, ಆತ್ಮವನ್ನ ಎನರ್ಜಿ ಪಡ್ಕೊಳ್ಳಿ. ಹಸ್ತದಲ್ಲಿ ಎನರ್ಜಿನ ತುಂಬಿಕೊಳ್ಳಿ. ಫೀಲ್ ಮಾಡಿ, ಒಂದು ಬ್ರೈಟ್ ಗೋಲ್ಡನ್ ಎನರ್ಜಿ ನಿಮ್ಮ ಮೇಲೆ ಪಾಸ್ ಆಗ್ತಾ ಇದೆ ಯೂನಿವರ್ಸ್ ಇಂದ. ಕಂಪ್ಲೀಟ್ ಎನರ್ಜಿನ ರಿಸೀವ್ ಮಾಡ್ತಾ ಇದ್ದೀರಾ. ಹಸ್ತದಲ್ಲಿ ಎನರ್ಜಿನ ತುಂಬಿಕೊಳ್ತಾ ಇದ್ದೀರಾ. ಫೀಲ್ ಮಾಡಿ. ಅಂಡ್ ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ಲಿರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಾಗೆ ಯಾರಿಗೆಲ್ಲ ಅವಶ್ಯಕತೆ ಇದೆಯೋ ನಮ್ಮ ಸುತ್ತಮುತ್ತ ಅವ್ರಿಗೆಲ್ಲರಿಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನು ನಿಮ್ಮ ಕಡೆ ಟರ್ನ್ ಮಾಡ್ತಾ ನಿಮಗೂ ಕೂಡ ಎನರ್ಜಿ ಕೊಟ್ಕೊಳ್ಳಿ, ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ. ನಿಮ್ಮ ಸುತ್ತ ಒಂದು ಪ್ರೊಟೆಕ್ಷನ್ ಶೀಲ್ಡ್ನ ಲೇಯರ್ನ ಹಾಕೊಳ್ಳಿ. ಎರಡು ಕೈನ ಜೋಡಿಸ್ತಾ ತಲೆಬಾಗಿ ಇವತ್ತಿನ ಕಲಿಕೆಗೆ, ಪ್ರಾಕ್ಟೀಸ್ಗೆ, ಕಮ್ಯುನಿಟಿಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯುವರ್ ಪಾಮ್ಸ್. ಕಣ್ಣು ಮುಖಕ್ಕೆ, ದೇಹದ ಅವಶ್ಯಕತೆ ಇರೋ ಭಾಗಕ್ಕೆಲ್ಲ ಎನರ್ಜಿ ಕೊಡ್ತಾ ವಿತ್ ದ ಸ್ಮೈಲ್ ಸ್ಲೋಲಿ ಜೆಂಟ್ಲಿ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರು ಕುಡೀರಿ.
ಎಸ್. ಒಂದ್ ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ. How are you feeling right now? How is the experience? Guruji, I am on top of the world. Marvelous. Right, Guruji, tapping. Session. ಧನ್ಯವಾದ ಧನ್ಯವಾದ ಗುರುಗಳು. Thank you so much. ಥ್ಯಾಂಕ್ ಯು ಧನ್ಯವಾದ ಗುರುಗಳೇ. ತುಂಬಾ ಧನ್ಯವಾದ. ತುಂಬುರದ ಧನ್ಯವಾದ. God bless you and your family from one generation to other generation to generation. ಗುರುಜಿ, ಥ್ಯಾಂಕ್ ಯು Thank you so much, ಗುರುಗಳೇ. Thank you so much. Thank you so much, Guruji. Thank you so much. So much. ಇವತ್ತಿನ ಟಾಸ್ಕ್ ಇವತ್ತು ಸ್ಟಾರ್ಟ್ ಮಾಡಿ. ಸೂರ್ಯ ನಮಸ್ಕಾರ ಇವತ್ತಿಂದ ಸ್ಟಾರ್ಟ್ ಮಾಡಿ ಅಲ್ವಾ? 5 ನಂಬರ್ ಇಂದ ಶುರು ಮಾಡಿ. 5 ಮಾಡಿ. ಆರ್ ಫ್ಲೆಕ್ಸಿಬಲ್ ಇದ್ದೀರಾ, ಸ್ಟ್ರಾಂಗ್ ಇದ್ದೀರಾ, ಪಕ್ಕ ಆಗತ್ತೆ ಅಂದ್ರೆ ಒಂದು 10 ಆದ್ರೂ ಮಾಡಿ. ಇವತ್ತು 5 to 10 ಒಳಗಡೆ ಮಾಡಿ. ಇಲ್ವಾ ಮಿನಿಮಮ್ 5000 ಸ್ಟೆಪ್ಸ್ ವಾಕ್ ಮಾಡಿ. ಇವತ್ತು 2 ನಿಮ್ಮ ಬಾಡಿ ಆಕ್ಟಿವಿಟಿ. ದಟ್ ಈಸ್ ಯುವರ್ ಟಾಸ್ಕ್. ಶುರು ಮಾಡಿ ಇವತ್ತಿಂದ, ಸರಿನಾ? 5 ಸೂರ್ಯ ನಮಸ್ಕಾರ ಮಾಡಿ. 5 ರಿಂದ 10 ಇಲ್ವಾ 5000 ಸ್ಟೆಪ್ಸ್ ನಡೆದಿರ್ಬೇಕು ಇವತ್ತು. ದಟ್ ಈಸ್ ಯುವರ್ ಟಾಸ್ಕ್. ನೆಕ್ಸ್ಟ್, ನಾಳೆ ಹೌ ಮೆನಿ ಆಫ್ ಯು ರೆಡಿ? 21 ನಿಮಿಷ ಧ್ಯಾನ ಮಾಡೋಣ. ಹಂಗನ್ಬಿಟ್ಟು ಲಾಸ್ಟ್ ಅಲ್ಲಿ ಧ್ಯಾನ ಮಾಡೋದಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಮಾಡೋಣ. 5:27 ನಾವು ಕ್ಲಾಸ್ ಶುರು ಮಾಡ್ತೀವಲ್ವಾ? ಬಿಫೋರ್ ದ 21 minutes ಮೆಡಿಟೇಷನ್ ಮಾಡೋಣ. ಹೌ ಮೆನಿ ಆಫ್ ಯು ಆರ್ ರೆಡಿ? ಎಷ್ಟು ಜನ ಮಾಡ್ತೀರಾ? ಎಷ್ಟು ಜನ ಜಾಯಿನ್ ಆಗ್ತೀರಾ? ನಾನು ಮಾಡ್ತೀನಿ ಗುರುಜಿ, ಆದ್ರೆ ನಾನು ಬೀದರ್ ಟ್ರೈನ್ ಹೋಗ್ತಾ ಇದ್ದೀನಿ. ಟ್ರೈನ್ ಅಲ್ಲೇ ಮಾಡ್ತೀನಿ ಗುರುಜಿ. ಐ ವಿಲ್ ಬಿ ಇನ್ ಟ್ರೈನ್. ಹಾಗಿದ್ರೆ 5:05 ಜಾಯಿನ್ ಆಗಿ ನಾಳೆ 5:05. ನಾಳೆ ಲಾಸ್ಟ್ ಡೇ ಆಫ್ ದ 5-day ಚಾಲೆಂಜ್. 5:05 5 ಗಂಟೆ 5 ನಿಮಿಷಕ್ಕೆ ಜಾಯಿನ್ ಆಗಿ 5:26 5:27 ತನಕ ಧ್ಯಾನ ಮಾಡ್ತೀವಿ ನಾವು. ಆಮೇಲಿಂದ ಕ್ಲಾಸ್ ಶುರು ಮಾಡೋಣ. ಸೊ 21 minutes ಆಫ್ ಮೆಡಿಟೇಷನ್. ಸಿ ದ ಎನರ್ಜಿ ಡಿಫರೆನ್ಸ್. ಸೊ ನಾಳೆ ಎಲ್ಲರೂ 5:05 ಯಾರು ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ದೀರಾ 21 minutes ಧ್ಯಾನ ಮಾಡೋಕ್ಕೆ ಜಾಯಿನ್ ಆಗಿ 5:05ಗೆ. ಕ್ಲಿಯರ್? ಡನ್? ಎಸ್. ಹಾಗೆ ಬೇಗ ಎದ್ದೇಳ್ಬೇಕು ಅದಕ್ಕೆ. ಹಾಗೆ ಎಸ್, ಐ ಅಪ್ರಿಷಿಯೇಟ್. ಎಷ್ಟೊಂದು ಜನ ಮಕ್ಕಳಿಗೆ ಸೂಪರ್ ಯಂಗ್ ಚಾಂಪಿಯನ್ ಕೋರ್ಸ್ಗೆ ಜಾಯಿನ್ ಮಾಡಿಸಿದ್ದಾರೆ. ಆ್ಯಂಡ್ ಇಟ್ಸ್ 30 ಮೆಂಬರ್ಸ್ಗೆ 1999 rupees. ಇಟ್ಸ್ ಅನ್ ಡಿಸ್ಕೌಂಟೆಡ್ ಆಫರ್ ಪ್ರೈಸಲ್ಲಿದೆ. ಅದರ್ವೈಸ್ 2500 ಆಗುತ್ತೆ. ಆಫ್ಟರ್ 30 ಮೆಂಬರ್ಸ್ ಇನ್ನೊಂದು ಸ್ವಲ್ಪ ಸೀಟ್ಸ್ ಇದೆ. ಆಫ್ಟರ್ 30 ಮೆಂಬರ್ಸ್ ಇಟ್ ವಿಲ್ ಬಿ ಅಗೈನ್ 2500 ಆಗುತ್ತೆ. ಸೊ ಮೇಕ್ ಶೋರ್ ದಟ್ ಇನ್ ಕೇಸ್ ಯಾರಾದರೂ ರಿಜಿಸ್ಟರ್ ಮಾಡಿಲ್ಲ, ಜಾಯಿನ್ ಆಗಿಲ್ಲ ಅಂದರೆ, ಅಥವಾ ಇನ್ನೂ ಯೋಚನೆ ಮಾಡಿಲ್ಲ, ಡಿಸಿಷನ್ ತೊಗೊಂಡಿಲ್ಲ ಅಂದರೆ, ಸೊ ಇವತ್ತು ಮ್ಯಾಕ್ಸಿಮಮ್ ಟೇಕ್ ಅ ಡಿಸಿಷನ್ ಆ್ಯಂಡ್ ಸ್ಪ್ರೆಡ್ ಅ ವರ್ಡ್. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಯಾರಿಗೆ ಮಕ್ಕಳಿಗೆ ಕಲ್ಸಕ್ಕೆ ಆಸಕ್ತಿ ಇದೆ, ಸೊ ವಾಟ್ ಯು ಕ್ಯಾನ್ ಗಿವ್ ಅ ಗಿಫ್ಟ್. ಮಕ್ಕಳಿಗೆ ಏನು ಗಿಫ್ಟ್ ಕೊಡ್ಬೋದು? ಇನ್ಸ್ಟೆಡ್ ಆಫ್ ಟಾಯ್ಸ್, ಬಟ್ಟೆ, ಅದು ಇದು ಬದಲು ಇಂಥ ಒಂದು ಕಲಿಕೆ ಕೊಟ್ಟಾಗ ದೇ ವಿಲ್ ಚೇಂಜ್. ತುಂಬ ಒಂದು ಬದಲಾವಣೆ ಅವರಲ್ಲಿ ನೋಡ್ಬೋದು, ಬೆಳವಣಿಗೆ ನೋಡ್ಬೋದು, ಎಷ್ಟೋ ಒಂದು ಕಲಿಕೆಗಳನ್ನು ಅವರು ಲೈಫಲ್ಲಿ ಅಳವಡಿಸ್ಕೋಬೋದು. ಇಟ್ಸ್ ಅ ವಂಡರ್ಫುಲ್ ಆಪರ್ಚುನಿಟಿ ಮಕ್ಕಳಿಗೆ. ಓಕೆ, ಜನರಲಿ ಮಕ್ಕಳಿಗೆ ಅಂದಾಗ ವರ್ಷಕ್ಕೊಂದ್ಸರಿ ಮಾಡ್ತೀವಿ. ಮತ್ತೆ ಈಗ ಮಕ್ಕಳಿಗೆ ಪ್ರೋಗ್ರಾಮ್ ಎಲ್ಲ ಅಂದರೆ ಅಗೇನ್ ಇಟ್ ವಿಲ್ ಬಿ ಇನ್ ದ ನೆಕ್ಸ್ಟ್ ಇಯರ್ ಓನ್ಲಿ. ರೆಕಾರ್ಡಿಂಗ್ ಇರುತ್ತೆ, ಎಸ್, ರೆಕಾರ್ಡಿಂಗ್ ಅವೈಲೇಬಲ್ ಇರುತ್ತೆ. ಬಟ್ ಟ್ರೈ ಮಾಡಿ ಮ್ಯಾಕ್ಸಿಮಮ್ ಲೈವಲ್ಲಿ ಅಟೆಂಡ್ ಮಾಡಲಿಕ್ಕೆ. ನೀವಲ್ಲ, ಮಕ್ಕಳಿಗಿದು. ಇನ್ನು ಯಾರೋ ಕೇಳಿದ್ರಂತೆ, ನಾನು ಜಾಯಿನ್ ಆಗ್ಬೋದಾ ಸರ್? 42 years ಅವ್ರಿಗೆ ನಾನು ಜಾಯಿನ್ ಆಗ್ಬೋದಾ ಸರ್ ಮೇಡಮ್ ಅಂತ ಕೇಳಿದ್ರಂತೆ. ಎನಿವೆ, ಮಕ್ಕಳಿಗಿದು ಪ್ರೋಗ್ರಾಮ್ ಇದು. ಓಕೆ, 11 to 17 years, ಅಬೌಟ್ 10 ಆಗಿರಬೇಕು. 11 years ಇಂದ 17 years ಮಕ್ಕಳಿಗೆ ಸೂಪರ್ ಯಂಗ್ ಚಾಂಪಿಯನ್ಸ್ ಕಂಪ್ಲೀಟ್ ಲೈಫ್ ಏರಿಯಾಸ್ ಕವರ್ ಆಗುತ್ತೆ. ಸ್ಕಿಲ್ಸ್ ಡೆವಲಪ್ಮೆಂಟಿಂದ ಹಿಡಿದು, ಕಮ್ಯುನಿಕೇಷನ್ದ ಹಿಡಿದು, ಆಟಿಟ್ಯೂಡ್ ಡೆವಲಪ್ಮೆಂಟ್, ಡಿಸಿಪ್ಲಿನ್, ಹ್ಯಾಬಿಟ್ಸ್, ರಿಲೇಶನ್ಶಿಪ್, ಆಲ್ಮೋಸ್ಟ್ 6 ಕ್ಲಾಸಸ್ ಇರುತ್ತೆ. ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ, 6:30 8:30 ಇರುತ್ತೆ. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ. ಅಗೇನ್ ನೆಕ್ಸ್ಟ್ ವೀಕಲ್ಲಿ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಲಾಟ್ ಆಫ್ ಆಕ್ಟಿವಿಟೀಸ್ ಇರುತ್ತೆ ಅದರಲ್ಲಿ.
ಟಾಸ್ಕ್ಗಳನ್ನ ಕೊಡಲಾಗತ್ತೆ, ಅದೆಲ್ಲ ಮಾಡ್ತಾರೆ ಅವರು, ತುಂಬ ಕಲಿತಾರೆ, ಪ್ರಾಕ್ಟಿಕಲ್ ಆಗಿ ಕಲಿತು ರಿಯಲೈಸೇಷನ್ಸ್ ಮಾಡ್ಕೊಳ್ತಾರೆ. ಓಕೆ, ಡನ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ ಎಲ್ಲರಿಗೂ. ಹ್ಯಾವ್ ಅಮೇಝಿಂಗ್ ಡೇ, ವಂಡರ್ಫುಲ್ ಡೇ. ಆ್ಯಂಡ್ ಇವತ್ತು ಟಾಸ್ಕ್ ಎಲ್ಲರಿಗೂ ನೆನಪಿದೆಯಲ್ಲ, 5 to 10 ಸೂರ್ಯ ನಮಸ್ಕಾರ ಅಥವಾ 5000 ಸ್ಟೆಪ್ಸ್ ಮಾಡಿರ್ತೀರ. ನಾಳೆ ಎಲ್ಲರೂ ಬೇಗ ಜಾಯಿನ್ ಆಗಿ 5ಗೆ. ಥ್ಯಾಂಕ್ ಯು ಸೋ ಮಚ್. Thank you Yes, yes, so Guru. much. Thank you so much. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ತಸ್ಮೈ ಶ್ರೀ ಗುರುವೇ ನಮಃ. ಹ್ಯಾಪಿ ಡೇಸ್. ಧನ್ಯವಾದಗಳು. ಧನ್ಯವಾದಗಳು. ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅನಂತ ಕೋಟಿ ಪ್ರಣಾಮಗಳು. ಒಂದು ಮಾತು ಕೇಳ್ಬೇಕಿತ್ತು ಗುರುಗಳೇ. ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಸ್ನೇಹಿತರೆ, ಶೇರಿಂಗ್ಸ್ ಎಲ್ಲ ಗ್ರೂಪಲ್ಲಿ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಟುಮಾರೋ ಆನ್ ಟೈಮ್.